ಇವತ್ತು ದಾವಣಗೆರೆ ಇರತಕ್ಕಂಥ ತ್ರಿಶೂಲ್ ಚಿತ್ರಮಂದಿರದಲ್ಲಿ ನಾವಿದ್ದೀವಿ. ಇಲ್ಲಿ ವಿಶೇಷವಾಗಿ ಏನು ಮರಳಿ ಮನಸ್ಸಾಗಿದೆ ಸಿನಿಮಾ ತೆರೆ ಕಾಣ್ತಾ ಇದೆ. ಸಾಕಷ್ಟು ಅಭಿಮಾನಿಗಳು ಸಿನಿಮಾವನ್ನ ನೋಡ್ಲಿಕ್ಕೆ, ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ. ಸಿನಿಮಾದ ಕಥೆ ಹೇಗಿದೆ, ಸಿನಿಮಾ ಏನ್ ಅನಿಸ್ತದೆ ಅದ್ರ ಬಗ್ಗೆ ಕೇಳೋಣ ಬನ್ನಿ. ಸಿನಿಮಾ ಹೇಗಿದೆ? ಚೆನ್ನಾಗಿತ್ರಿ. ಚೆನ್ನಾಗೈತ್ರಿ. ತುಂಬಾ ಚೆನ್ನಾಗಿದೆ ಫಿಲಂ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸಿನಿಮಾದಾಗೆ ಎಲ್ಲದೂ ಇಷ್ಟ ಆಯ್ತು. ಕವಿತಾ ತುಂಬಾ ಚೆನ್ನಾಗಿದೆ ಫಿಲಮ್. ಬೇಜಾರಾಗಲ್ಲ. ಈ ಫಿಲಮ್ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ ನೋಡ್ಬೋದು. ಫಿಲಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ ಸರ್. ಫಸ್ಟ್ ಹಾಫ್ ಇಂದ ಏನಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅರ್ಥ ಆಗಿ ಕೊನೆಗೆ ಕಣ್ಣಲ್ಲಿ ನೀರು ಬರುತ್ತೆ. ಬಹಳ ಚೆನ್ನಾಗಿದೆ. 100 ಡೇಸ್ ಪಕ್ಕ ಓಡುತ್ತೆ. ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡೋ ಫಿಲಮ್ ಇದು. ಆಮೇಲೆ ಲವ್ ಸ್ಟೋರಿ ಬಹಳ ಚೆನ್ನಾಗಿದೆ. ಒಂದು ಮಂದಿನ ಸ್ಟೋರಿ, ಲವ್ ಸ್ಟೋರಿ ಪ್ರತಿಯೊಂದು ಚೆನ್ನಾಗಿದೆ ಮಾಡಿದೆ. ಫಿಲಮ್ ಮಾತ್ರ ಬಹಳ ಚೆನ್ನಾಗಿದೆ. ನಮ್ಮ ದಾವಣಗೆರೆ ಇದಾಗಿರೋದ್ರಿಂದ ನಿರ್ಮಾಪಕರ ಎಲ್ಲ ಆಗಿರೋದ್ರಿಂದ ಬಹಳ ಶತದಿನೋತ್ಸವದ ದಾಪಕಾಲ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಜನಗಳು ಒಂದು ಉತ್ತಮ ರೀತಿಯಲ್ಲಿ ನೋಡೋದ್ರಲ್ಲಿ ನಮ್ಮ ಚಿತ್ರರಂಗಕ್ಕೆ ಬಹಳ ಚೆನ್ನಾಗಿದೆ. ಚಿತ್ರ ಮಾತ್ರ ತುಂಬಾ ಚೆನ್ನಾಗಿದೆ. ಒಳ್ಳೆ ಸದಭಿರುಚಿಯ ಚಿತ್ರ ಆಗಿದೆ. ಅಂದ್ರೆ ಇಡೀ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಂಗೆ ಚೆನ್ನಾಗಿದೆ. ಅರ್ಥಪೂರ್ಣವಾಗಿದೆ. ತುಂಬಾ ಚೆನ್ನಾಗಿದೆ. ಸಂಗೀತ ಅಂತ ಬಹಳ ಚೆನ್ನಾಗಿದೆ. ಫಿಲಂ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಭಾರಿ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಕನ್ನಡಿಗರನ್ನ ಬೆಳೆಸ್ರಿ, ಕನ್ನಡ ಉಳಿಸ್ರಿ. ಚೆನ್ನಾಗಿದೆ ಸರ್. ನೋಡ್ಬೋದು ಅನ್ಸುತ್ತೆ. ಚೆನ್ನಾಗಿದೆ. ಮೂವಿ ಬಹಳ ಸೂಪರ್. ಎಲ್ಲರೂ ಬಂದು ಒಂದ್ಸಲ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು. ಚೆನ್ನಾಗಿದೆ. ಚೆನ್ನಾಗಿದೆ. ಸರ್ ಬಹಳ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಫಿಲಂ. 100 ಡೇಸ್ ಗ್ಯಾರಂಟಿ. ಒಳ್ಳೆ ಸರ್, ಚೆನ್ನಾಗಿದೆ. ಸಿನಿಮಾ ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಎರಡೂ ಇಷ್ಟ ಆಯ್ತು. ಅಂಡ್ ಸ್ಟೋರಿ ರೈಟರ್ ಮಾತ್ರ ತುಂಬಾ ಚೆನ್ನಾಗಿ ಸ್ಟೋರಿ ಬರ್ದಿದ್ದಾರೆ. ಅಂಡ್ ಅದು ಪ್ರೀತಿನ ಅವ್ನು ಎಷ್ಟು ಕಾಪಾಡ್ಕೊಳ್ತಾನೆ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಬಂದು ಮೂವಿನ ನೋಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿದೆ. ಫೋಟೋಗ್ರಫಿ ಬಹಳ ಚೆನ್ನಾಗಿದೆ. ಸಂಭಾಷಣೆ ಬಹಳ ಚೆನ್ನಾಗಿದೆ. ಸೊ ಸೆಕೆಂಡ್ ಹಾಫ್ ಬಹಳ ಚೆನ್ನಾಗಿದೆ. ನಮ್ಮ ಫ್ರೆಂಡ್ ನಿರ್ಮಾಪಕರಾಗಿರೋದು. ಪಿಕ್ಚರ್ ಯಶಸ್ವಿಯಾಗಲಿ ಅಂತ ನಾವು ಹಾರೈಸ್ತೀವಿ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಲವ್ ಸ್ಟೋರಿ ಅದು ಒಂದು ಅನ್ಮ್ಯಾರಿಡ್ ಹುಡುಗಿ ಆತರ ಇದು ಮಾಡೋದು ತುಂಬಾ ಚೆನ್ನಾಗಿದೆ. ನಮಗೆ ಬಹಳ ಹಿಡಿಸ್ತು ಫಿಲಮ್. ಸೀನ್ಸ್, ಆಮೇಲೆ ಫೈಟ್, ಆಮೇಲೆ ಸಾಂಗ್ಸ್ ಸೂಪರ್ ಆಗಿದೆ. ಈಗ ಇದು 3ನೇ ಸರಿ ಹೇಳ್ತಾ ಇರ್ಬೇಕು ಮತ್ತೊಂದಿದು. ಈಗ ಇಂದಿನ ಯುಗದಲ್ಲಿ ಒಬ್ಬ ಪ್ರೇಯಸಿಸಬೇಕಾದ್ರೆ ಒಬ್ಬವನು ದೇವದಾಸನಾಗಿ ಕುಡಿದು ದೇವದಾಸನಾಗಿ ಹೋದವ. ಆದ್ರೆ ಪ್ರೇಯಸ್ನ ಉಳಿಸ್ಕೊಂಡ. ಆದ್ರೆ ಈಗಿನ ಕಲಿಯುಗದಲ್ಲಿ ಒಂದು ಪ್ರೇಯಸಿಗೋಸ್ಕರ ತನ್ನ ಗುರುತನ್ನು ಹಿಡಿಕೋದಕ್ಕೋಸ್ಕರ ಸಿಗರೇಟ್ ಆಗಿ ಇವನು ಕಲಿಯುಗದ ದೇವದಾಸನಾಗಿದ್ದಾನೆ. ಚಿತ್ರ ಬಹಳ ಚೆನ್ನಾಗಿದೆ. ಇಂಟರ್ವ್ಯೂ ಆಗಿ ಇನ್ನೂ ಲವ್ ಸ್ಟೋರಿ ಬಹಳ ಚೆನ್ನಾಗಿದೆ. ಎಲ್ಲ ಫೀಲ್ ಬಂದ್ಬಿಡ್ತು ನನಗೆ ಅದೆಲ್ಲ ನೋಡಿ. ಬಹಳ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ. ಸರ್ ಒಂದು ಒಳ್ಳೆ ಅದ್ಭುತವಾದ ಮೂವಿ. ಬಹಳ ವರ್ಷದ ನಂತರ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಫಿಲಂ ಬಂದಿದೆ. ಆಮೇಲೆ ಇದರಲ್ಲಿ ಒಂದು ಹೊಸ ತರದ ಮ್ಯಾಟರ್ ಇದೆ, ಹೊಸ ವಿಷಯ ಇದೆ, ಹೊಸ ಕಥೆ ಇದೆ. ಆಮೇಲೆ ಕೆಲವು ಸಂಗೀತ ದೃಶ್ಯಗಳು, ಆಮೇಲೆ ಸಂಗೀತ ಬಹಳ ಅದ್ಭುತವಾಗಿದೆ. ಫ್ಯಾಮಿಲಿ ಸಮೇತ ಮಕ್ಕಳ ಸಮೇತ ನೋಡುವಂತ ಪಿಕ್ಚರ್. ಹೇಗಿದೆ ಫಿಲಮ್? ನೋಡ್ಬೋದು. ಇನ್ನೂ ಒಂದ್ಸಲ ನೋಡ್ಬೋದು. ಎಲ್ಲ ಸ್ಟೋರಿ ಚೆನ್ನಾಗೈತ್ರಿ. ಎಲ್ಲ ಹಾಡು ಚೆನ್ನಾಗಿದ್ದಾರೆ. ಎಲ್ಲ ನೋಡ್ಬೋದು. ಫ್ಯಾಮಿಲಿ ನೋಡ್ಬೋದು. ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಎಲ್ಲರೂ ನೋಡೋಂಥದ್ದು. ಸೂಪರ್ ಆಗಿದೆ. ಪ್ರೀತಿ ಅನ್ನೋದು ಹೇಗಂತ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ. ಬಟ್ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಖುಷಿ ಆಯ್ತು. ಸರ್ ಸಿನಿಮಾ ಹೊಸ ತರದಲ್ಲಿ ಮೂಡ್ ಬಂದಿದೆ.
ಒಂದು ಹೊಸ ವೈದ್ಯಕೀಯ ಸಾಧ್ಯತೆಯನ್ನ ಕೊಡೋದ್ರ ಮೂಲಕ ಆ ವೈದ್ಯಕೀಯ ಸೌಲಭ್ಯವನ್ನು ಬಳಸ್ಕೊಂಡು ಹಳೆ ಪ್ರೀತಿಯನ್ನು ಉಳಿಸ್ಕೋತಾನೆ, ಹೊಸ ಪ್ರೀತಿಯನ್ನು ಪಡ್ಕೋತಾನೆ. ಮತ್ತು ಮಂಗಳೂರು ಭಾಷೆ ತುಂಬಾ ಚೆನ್ನಾಗಿ ಬಂದಿದೆ. ಜೊತೆಗೆ ಕಾಮಿಡಿ ಇದೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲವೂ ಸೂಪರ್ ಆಗಿದೆ ಸರ್. ತುಂಬಾ ಚೆನ್ನಾಗಿದೆ, ಎಲ್ಲಾ ರೀತಿಲೂ ನೋಡಕ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅದೇ ಲವ್ ಸ್ಟೋರಿ ಇತ್ತು, ನೋಡಿ ಬೇಜಾರಾಗ್ತಿತ್ತು. ಇದು ಸೆಕೆಂಡ್ ಹಾಫ್ ಚೇಂಜ್ ಇದೆ, ಲವ್ ಸ್ಟೋರಿ ವಿತ್ ಸೆಕೆಂಡ್ ಹಾಫ್ ಚೇಂಜ್ ಇದೆ. ತುಂಬಾ ಸೂಪರ್ ಆಗಿದೆ. ಮತ್ತೆ ನೋಡ್ಬೇಕನ್ಸುತ್ತೆ. 100 days ಗ್ಯಾರಂಟಿ ಓಡುತ್ತೆ. ಪಿಕ್ಚರ್ ಮನೆಯಲ್ಲ ಕುತ್ಕೊಂಡ್ರೆ ಚೆನ್ನಾಗಿ ಎಂಜಾಯ್ ಮಾಡುವಂತ ಸಿನಿಮಾ. ಚೆನ್ನಾಗಿದೆ ಪಿಕ್ಚರ್, ನೋಡಬಹುದು. ಅದು ದಾವಣಗೆರೆ ಮೂಲದವರು ಪ್ರೊಡ್ಯೂಸರ್ ಆಗಿರೋದ್ರಿಂದ ದಾವಣಗೆರೆ ಬಹಳ ಜನ ಬಂದು ನೋಡ್ಬೇಕು. ಒಳ್ಳೆ ಪಿಕ್ಚರ್. ತುಂಬಾ ಚೆನ್ನಾಗಿದೆ. ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಂದು ಮೀನಿಂಗ್ಫುಲ್ ಮೂವಿ ಅಂತಾನೆ ಹೇಳ್ಬೋದು. ಲವ್ ಸ್ಟೋರಿ ಜೊತೆಗೆ ಚೆನ್ನಾಗಿದೆ. ಒಂದು ಮೀನಿಂಗ್ಫುಲ್ ಫಿಲ್ಮ್ ಅಂತಾನೆ ಹೇಳ್ಬೋದು. ಒಳ್ಳೆ ಸಪೋರ್ಟ್ ಮಾಡಬೇಕು ಇಂತ ಹೊಸ ಪ್ರೊಡ್ಯೂಸರ್ಸ್ಗೆ, ಹೊಸ ಆಕ್ಟ್ರೆಸ್ಗಳಿಗೆ ಅಂತ. ತುಂಬಾನೇ ಚೆನ್ನಾಗಿದೆ. ಲೊಕೇಶನ್ಸ್ ಎಲ್ಲ ಸಾಂಗ್ಸ್ ತುಂಬಾ ಚೆನ್ನಾಗಿದಾವೆ. ಸರೋಗೆಸಿ ಬಗ್ಗೆ ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಇದೆ. ಒಳ್ಳೆ ಮೀನಿಂಗ್ಫುಲ್ ಇದೆ. ಮೂವಿ ಬಹಳ ಚೆನ್ನಾಗಿದೆ. ಎಮೋಷನಲ್ ರೈಡ್ ಅಂತಾನೆ ಹೇಳ್ಬೋದು, ಎಮೋಷನಲ್ ರೋಲ್ ಕೋಸ್ಟರ್ ಅಂತ ಹೇಳ್ಬೋದು. ಆಕ್ಚುಲಿ ಸ್ಟೋರಿ ಬಹಳ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಸ್ಟೋರಿಗಿಂತ ಜಾಸ್ತಿ ಬೇರೆ ಎಲ್ಲ ಮಾಡ್ತಾ ಇದ್ದಾರೆ ಮಾಸ್ ಮೂವೀಸ್ ಅಂತ. ಬಹಳ ಎಮೋಷನಲ್ ಮೂವಿ, ಬಂದ್ ನೋಡಿ. ಸಿನಿಮಾಟೋಗ್ರಫಿ ಬಹಳ ಚೆನ್ನಾಗಿದೆ. ಆಕ್ಟರ್ಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ರಿಯಲಿ ಗುಡ್ ಮೂವಿ. ನಂಗೆ ಕೆಲವು ಸೀನ್ಸ್ ಇಷ್ಟ ಆಯ್ತು, ಎಮೋಷನಲ್ ಸೀನ್ಸ್ ಇಷ್ಟ ಆಯ್ತು. ಪರ್ಸನಲ್ ನಂಗೆ ಎಮೋಷನಲ್ ಮೂವೀಸ್ ಇಷ್ಟ. ಸೊ ಎಮೋಷನಲ್ ಸೀನ್ಸ್ ಚೆನ್ನಾಗಿತ್ತು, ಆಕ್ಟಿಂಗ್ ಚೆನ್ನಾಗಿದೆ, ಆಮೇಲೆ ಎಮೋಷನಲ್ ಡೆಲಿವರಿ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಬಹಳ ಚೆನ್ನಾಗಿದೆ ಲೊಕೇಶನ್ಸ್ ಎಲ್ಲ, ಬೀಚಸ್ ಆಗ್ಲಿ ಎಲ್ಲ. ಎಸ್ ಡೆಫಿನೆಟ್ಲಿ ನೋಡಿದವ್ರಿಗೆ ಎಲ್ಲರಿಗೂ ಆಗುತ್ತೆ. ಡೆಫಿನೆಟ್ಲಿ ಬಂದು ನೋಡಿ ಮೂವಿನ. ಥ್ಯಾಂಕ್ ಯು. ಮದರ್ ಅನ್ನೋ ಟಾಪಿಕ್ ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಒಳ್ಳೆ ಕಂಟೆಂಟ್. ಮರಳಿ ಮನಸ್ಸಾಗಿದೆ. ಇವತ್ತು ಮರಳಿ ಮನಸ್ಸಾಗಿದೆ ಫಿಲ್ಮ್ ದಾವಣಗೆರೆಯ ತ್ರಿಶೂಲ್ ಥಿಯೇಟರ್ ಅಲ್ಲಿ ಓಪನ್ ಆಗಿದೆ. ಇಟ್ಸ್ ಅ ಲವ್ ಸ್ಟೋರಿ ಫಿಲ್ಮ್. ತುಂಬಾ ಒಳ್ಳೆ ಫಿಲ್ಮ್. ನಮ್ಮ ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಇರುವಂತಹ ಎಲ್ಲ ಪ್ಲೇಸಸ್ ನ ಕವರ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಗ್ಲಾಸ್ ಹೌಸ್ ಅಲ್ಲಿ ಸಾಂಗ್ ಶೂಟ್ ಆಗಿದೆ. ಅಂಡ್ ತುಂಬಾ ಒಳ್ಳೆ ಫಿಲ್ಮ್, ಲವ್ ಸ್ಟೋರಿ ಇದೆ, ಒಳ್ಳೆ ಥೀಮ್ ಇದೆ. ಹೊಸಬ್ರು ಮಾಡಿದಿರುವಂತಹ ಫಿಲ್ಮ್. ಎಲ್ಲರೂ ಸಪೋರ್ಟ್ ಮಾಡೋಣ, ಹೊಸಬ್ರನ್ನ ಬೆಳೆಸೋಣ. ಆಲ್ ದ ಬೆಸ್ಟ್. ಮರಳಿ ಮನಸ್ಸಾಗಿದೆ ಒಂದು ಹೊಸ ಸಂದೇಶವನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಈ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಂದು ರಾಜಕೀಯವಾಗಿಯೋ ಅಥವಾ ಜಾತ್ಯತೀತವಾಗಿ ಯಾವುದೇ ಒಂದು ಸಂದೇಶ ಕೊಡ್ತಿದ್ರು ಕೂಡ ಈ ಚಿತ್ರದಲ್ಲಿ ಹೊಸತನ ಏನಿದೆ ಅಂತ ಹೇಳಿದ್ರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಸುಧಾರಣೆಗಳನ್ನ ಇವತ್ತಿನ ದಿವಸ ಬಹಳ ಜನರಿಗೆ ನೆನಪು ಮಾಡಿಕೊಡ್ತಾ ಇದೆ. ಆ ದೃಷ್ಟಿಯಿಂದ ಈ ಚಿತ್ರದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ ಅಂತಂದು ಹೇಳ್ಬಿಟ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಆಮೇಲೆ ಹೊಸ ತಾಂತ್ರಿಕವಾಗಿ ಅಳವಡಿಕೊಂಡಿದ್ದಾರೆ. ಅದು ಒಂಥರ ಒಳ್ಳೇದಾಗೈತೆ. ಇತ್ತಿನ ಮುಂದೆ ಇದು ಈ ತರ ಬರ್ಬೋದೇನೋ ಅಂತ ನಮ್ಮ ಕಲ್ಪನೆ. ನನಗೆ ಸುಮಾರು 8 ವರ್ಷ ನಾನು ಥಿಯೇಟ್ರಿಗೆ ಬಂದಿರಲಿಲ್ಲ. ಇದು ಬಹುಶಃ ನಮ್ಮ ಸಹನಾ ಮತ್ತು ಮೇಡಮ್ ಇವರು ಶಶಿಕಲಾ ಅವ್ರ ಬ್ರದರ್ಸ್ ಅಂತ ಬಂದೆ. ಬಟ್ ನಾನು ಸಿನಿಮಾ ನೋಡಿದಾಗ ನನ್ನ ಅಭಿಪ್ರಾಯ ಬೇರೆ. ಇತ್ತೀಚೆಗೆ ಲಾಂಗು ಮಚ್ಚು ಸಿನಿಮಾಗಳು ನೋಡಿ ನಾನು ಥಿಯೇಟ್ರಿಗೆ ಬರೋದು ಬಿಟ್ಟಿದ್ದೆ. ಬಟ್ ಬಹಳ ಭಿನ್ನವಾಗಿ ತೆಗೆದಿದ್ದಾರೆ. ಯುವಜನಕ್ಕೆ ಇಡಿಸುವಂತ ಒಂದು ಕಥೆನೂ ಹೌದು ಇದು. ಆಮೇಲೆ ಒಂದು ಸಂದೇಶವನ್ನ ಸಾರುವಂತ ಕಥೆನೂ ಇದು. ಅದು ಯುವಜನಕ್ಕೆ ಸ್ವಲ್ಪ ಖುಷಿ ಆಗ್ಲಿ ಅಂತ ಒಂದಿಷ್ಟು ಒಂದು ಹೊಡೆದಾಟ ಸೇರಿಸ ಬೇರೆ ಮತ್ತು ಅನಿವಾರ್ಯ ಅದು ಒಬ್ಬ ನಿರ್ದೇಶಕನಿಗೆ. ಆದ್ರೆ ಈ ನಿರ್ದೇಶಕ ಕಥೆಗಾರ ಒಬ್ಬನೇ ಆಗಿರೋದ್ರಿಂದ, ಸಂಭಾಷಣೆ ಅವರೇ ಬರೋದ್ರಿಂದ ಬಹಳ ಸೂಕ್ಷ್ಮವಾಗಿ ಕಥೆಯನ್ನು ತಗೊಂಡು ಹೋಗ್ತಾರೆ. ಇದರಲ್ಲಿ ಬಹಳ ವಿಶೇಷ ಅಂತಂದ್ರೆ ಬೊಂಬೆಗಳನ್ನ ಬಳಸ್ಕೊಂಡಿರೋದು. ಬಹುಶಃ ವಿಮರ್ಶಕನಿಗೆ ಗೊತ್ತಾಗ್ತದ. ಬೊಂಬೆಗಳನ್ನ ಬೆಡ್ರೂಮ್ ನಲ್ಲಿ ಬಳಸ್ಕೊಂಡ ರೀತಿ ಇದೆಯಲ್ಲ, ಅದು ಬಹಳ ಗಮನ ಸೆಳೀತು ನನಗೆ. ಯಾಕಂದ್ರೆ ಒಬ್ಬ ಸೃಜನಶೀಲ ನಿರ್ದೇಶಕ ಅದನ್ನಲ್ಲ, ಆ ತರ ಒಂದು ಹಿಡಿದಿರ್ತಾನೆ, ಒಂದು ಸಾಂಕೇತಿಕವನ್ನು ಕೊಡ್ತಾನೆ. ಅದರಿಂದ ಒಟ್ಟಾರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ವಿಶೇಷ ಸಂಗೀತ ಮತ್ತು ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ.
ಸಂಗೀತ ಖುಷಿ ಪಡ್ತೀನಿ. ಹೌದು. ನಿಜವಾಗ್ಲೂ ಸಿನಿಮಾ ತುಂಬಾನೇ ಚೆನ್ನಾಗಿ ಬಂದಿದೆ. ಈಗ ನಾನು ಮನೆಯೊಳಗಾಗಿ ನಾನು ಚೆನ್ನಾಗಿದೆ ಅನ್ನೋದಕ್ಕಿಂತ ಪ್ರೇಕ್ಷಕರ ಅಭಿಮಾನಿ ಪ್ರೇಕ್ಷಕರು ಅವರ ಅಭಿಪ್ರಾಯ ಕೇಳ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ನಾನು ಇವತ್ತು ಫಸ್ಟ್ ಟೈಮ್ ನಾನು ಕೂಡ ಅಷ್ಟೇ ಇವತ್ತು ಸ್ಕ್ರೀನ್ ಮುಂದೆ ನೋಡ್ತಾ ಇದ್ದೀನಿ. ಇದು ತುಂಬಾ ನೀಟಾಗಿ ಅಂದ್ರೆ ಒಂದು ನವಿರಾದ ಒಂದು ಪ್ರೇಮ ಕಥೆ ಅಂತ ಹೇಳ್ತಾರಲ್ಲ, ಎಲ್ಲೂ ಕೂಡ ಯಾವುದೇ ಒಂದು ದೃಶ್ಯಗಳು ಕೂಡ ನಮ್ಗೆ ಇದು ಸರಿ ಇಲ್ಲ ಅಂತ ಹೇಳಂಗಿಲ್ಲ. ತುಂಬಾ ಚೆನ್ನಾಗಿ ಒಂದು ನವಿರಾದ ಕಥೆಯಲ್ಲಿ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡ್ತಕ್ಕಂತ ಒಂದು ಸಬ್ಜೆಕ್ಟ್ ಆಗಿದೆ. ಸೊ ಇವತ್ತು ಮೆಡಿಕಲ್ ಈ ಮಟ್ಟದಲ್ಲಿ ಕೂಡ ಮುಂದೆ ಬಂದಿದ್ದಕ್ಕೆ ನಿಜವಾಗ್ಲೂ ಇದರಿಂದ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಈಗಲೂ ಕೂಡ ಈ ತರ ಒಂದು ಸಬ್ಜೆಕ್ಟ್ ಇದೆಯಾ ಅಂತೇಳಿ. ಹಾಗಾಗಿ ಇದರಲ್ಲಿ ವಿಶೇಷವಾಗಿ ನಮ್ಮ ದಾವಣಗೆರೆನ ನಾವು ಚಿತ್ರೀಕರಣ ಮಾಡಿದ್ವಿ, ಮಂಗಳೂರು ಕರಾವಳಿ ಅಂತಹ ದೃಶ್ಯಗಳನ್ನ ಚಿತ್ರೀಕರಣ ಮಾಡಿದ್ವಿ. ಇದರ ಹಿಂದೆ ನನ್ನ ಸಹೋದರ ನವೀನ್ ಕುಮಾರ್ ಆಗಿರ್ಬೋದು, ತೆಲಿಗೆ ಮಲ್ಲಿಕಾರ್ಜುನ್ ಅಣ್ಣವರಾಗಿರ್ಬೋದು, ನಾಗರಾಜ್ ಶಂಕರ್ ಅವ್ರ ನಿರ್ದೇಶನ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಸುಮಾರು ಜನ ಇದರಲ್ಲಿ ನಾವು ಟೀಮ್ ಇದೆ. ಟೀಮ್ ವರ್ಕ್ ತುಂಬಾನೇ ಚೆನ್ನಾಗಿ ಮಾಡಿದೆ. ದಯಮಾಡಿ ಇಂತಹ ಚಿತ್ರಗಳು ಈಗ ಬಂದಿದೆ ಅಂತಾನೆ ಎಲ್ಲರೂ ಇದು ಮಾಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರ ವೀಕ್ಷಿಸಬೇಕು. ಅದರಲ್ಲಿ ವಿಶೇಷವಾಗಿ ನಾನು ಕೂಡ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಈ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೇನೆ. ಬೆಳ್ಳಿ ಪರದೆ ಮೇಲೆ ನನ್ನ ಒಂದು ಪಾತ್ರದಿಂದ ನಾನು ಕಾಣಿಸ್ಕೊಳ್ತಿದ್ದೀನಿ. ಇವತ್ತು ನನ್ನನ್ನ ಕರೆಯೋದು ಎಲ್ಲರೂ ಕೂಡ ಇವತ್ತು ಡಾಕ್ಟರ್ ಅಂತ ಹೇಳಿ ಕರೀತಾ ಇದ್ದಾರೆ. ನಿಜಕ್ಕೂ ಒಂದು ಖುಷಿ ಆಗ್ತದೆ. ಯಾಕೆಂದ್ರೆ ನನಗೆ ಇನ್ನೊಂದು ನನ್ನ ವ್ಯಕ್ತಿತ್ವಕ್ಕೆ ಮತ್ತೊಂದು ಮೆರುಗನ್ನ ತಂದುಕೊಟ್ಟಂತಹ ಚಿತ್ರ ಮರಳಿ ಮನಸ್ಸಾಗಿದೆ. ನಿಜಕ್ಕೂ ನನಗೂ ಕೂಡ ಮರಳಿ ಮನಸ್ಸಾಗಿದೆ. ಒಬ್ಬ ವೈದ್ಯಯಾಗಿ ನಾನು ಈ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ತುಂಬಾ ಖುಷಿ ಆಗ್ತದೆ. ಸೊ ದಯಮಾಡಿ ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ವೀಕ್ಷಿಸಿ ಇನ್ನಷ್ಟು ನಮಗೆ ಪ್ರೋತ್ಸಾಹವನ್ನ ಕೊಡ್ಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ ಮೂವಿ, ಡಿಫ್ರೆಂಟ್ ಆಗಿದೆ ಸ್ಟೋರಿ, ತುಂಬಾ ಚೆನ್ನಾಗಿ ಅನಿಸ್ತು. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡುವಂತ ಮೂವಿ, ತುಂಬಾ ಚೆನ್ನಾಗಿದೆ. ಅದು ಬಾಂಡಿಂಗ್, ಲವ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅವ್ರ ಬಾಂಡಿಂಗ್ ಇಲ್ಲ, ಲವ್ ಅಂದ್ರೆ ಹೆಂಗೆ ಅಂತ ಹೇಳಿದ್ದಾರೆ. ತುಂಬಾ ಡಿಫ್ರೆಂಟ್ ಆಗಿ ಒಂಥರ ಯೂನಿಕ್ ಆಗಿ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಆಲ್ ದ ಬೆಸ್ಟ್. ಮರಳಿ ಮನಸ್ಸಾಗಿದೆ. ಚೆನ್ನಾಗಿದೆ ಮೂವಿ. ದಾವಣಗೆರೆಯಲ್ಲಿ ರಿಲೀಸ್ ಆಗಿದೆ. ತುಂಬಾ ಚೆನ್ನಾಗಿದೆ. ಹೊಸ ಸ್ಟೋರಿ ಕಾನ್ಸೆಪ್ಟ್ ತುಂಬಾ ಹೊಸದಾಗಿದೆ, ಭಿನ್ನವಾಗಿದೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಸಮೇತ ಕುತ್ಕೊಂಡು ನೋಡೋ ಅಂತ ಫಿಲಮು. ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಎಲ್ಲರೂ ತ್ರಿಶೂಲ್ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಆಡಿಯನ್ಸ್ ಸಮೇತ ಮೂವಿ ನೋಡಿ. ಒನ್ಸ್ ಅಗೇನ್ ನಾಗರಾಜ್ ಶಂಕರ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಈ ಮೂಲಕ ಅವ್ರ ಡೈರೆಕ್ಷನ್ ಅಲ್ಲಿ ಮೂಡ್ ಬಂದಿದೆ. ಅರ್ಜುನ್ ವೇದಾಂತ್ ಅವರು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಫಾರ್ ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಮಸ್ತೆ. ಈ ದಿನ ದಾವಣಗೆರೆ ತ್ರಿಶೂಲ್ ಚಿತ್ರಮಂದಿರದಲ್ಲಿ ಮರಳಿ ಮನಸ್ಸಾಗಿದೆ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲ ಕುಟುಂಬ ಸಮೇತರಾಗಿ ನೋಡುವಂತ ಒಂದು ಒಳ್ಳೆ ಸಿನಿಮಾ, ಕತೆ ಆಧಾರಿತವಾಗಿರ್ತಕ್ಕಂಥ ಚಿತ್ರ. ಬಹುಶಃ ಸಿನಿಮಾ ರಂಗದಲ್ಲಿ ಇಷ್ಟು ಒಂದು ಒಳ್ಳೆ ಕತೆ ಇರತಕ್ಕಂಥ ಸಿನಿಮಾ ಇಲ್ಲಿ ತನಕ ಯಾವುದು ನಾನು ನೋಡಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಆಮೇಲೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ. ವೈದ್ಯಕೀಯ ರಂಗ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ಕಳಪೆ ಇದೆ ಅನ್ನೋದಕ್ಕಿಂತ ವೈದ್ಯಕೀಯ ರಂಗ ಅತ್ಯುತ್ತಮ ಕೆಲಸ ಮಾಡ್ತಿದೆ ಅನ್ನೋದು ನನಗೆ ಇವತ್ತು ಈ ಸಿನಿಮಾ ಮುಖಾಂತರ ಗೊತ್ತಾಯ್ತು. ಬಹಳಷ್ಟು ಜನ ಇವತ್ತು ತಾಯಂದ್ರು ಕುತ್ಕೊಂಡು ನೋಡುವಂತ ಸಿನಿಮಾ ಆಗಿದೆ. ನಮ್ಮ ಮಕ್ಕಳಿಗೆ ಮದ್ವೆ ಆದ್ಮೇಲೆ ಮಗು ಆಗಿಲ್ಲ ಅನ್ನೋದಕ್ಕಿಂತ ಮಗು ಪಡಿಲಿಕ್ಕೆ ಇದು ಒಂದು ಮಾರ್ಗ ಇದೆ ಅನ್ನೋದು ಕೂಡ ಸುಲಭವಾಗಿ ಈ ಸಿನಿಮಾದ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಅದು ಒಂದು ದಾವಣಗೆರೆಯಲ್ಲಿ ಗ್ಲಾಸ್ ಹೌಸ್ ಕೂಡ ಇವತ್ತು ಬಳಕೆ ಮಾಡ್ಕೊಂಡು ಸಿನಿಮಾದಲ್ಲಿ ಒಂದು ಸಾಂಗ್ ಅನ್ನು ಇದ್ ಮಾಡಿದ್ದಾರೆ. ಆಮೇಲೆ ಫ್ಲೈ ಓವರ್ ಕೂಡ ಬಳಕೆ ಮಾಡಿದ್ದಾರೆ. ಕ್ಲಾಕ್ ಟವರ್ ಹತ್ರ ಒಂದು ಸಾಂಗ್ ಅನ್ನು ಇದ್ ಮಾಡಿದ್ದಾರೆ. ಬಹುಶಃ ನಮ್ಮ ದಾವಣಗೆರೆ ನವೀನ್ ಕುಮಾರ್ ಅವರು ಇಂತಹ ಸ್ಥಳಗಳನ್ನ ನಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ಈ ಸಿನಿಮಾಕ್ಕೆ ಇನ್ನೊಂದ್ ಸ್ವಲ್ಪ ಮೆರುಗು ಕೊಟ್ಟಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಒಳ್ಳೆ ಒಳ್ಳೆ ಹಾಡುಗಳಿದೆ. ಎಲ್ಲರೂ ಕುತ್ಕೊಂಡು ನೋಡೋ ಅಂತ ಒಂದು ಒಳ್ಳೆ ಸಿನಿಮಾ ಇದಾಗಿದೆ. ಬಹುಶಃ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಳ್ಳಿ ಭಾಗದ ಜನರು ಬಂದು ಆ ಒಂದು ಸಿನಿಮಾಕ್ಕೆ ಹೆಚ್ಚು ಬ್ಲೆಸ್ಸಿಂಗ್ಸ್ ಅನ್ನು ಮಾಡಿದ್ದಾರೆ. ಈ ಸಿನಿಮಾ ಮುಂದುವರಿಲಿ ಅಂತ ನನ್ನ ಆರೈಕೆ ಕೂಡ ಅದೇ. ನನ್ನ ತಮ್ಮನಾದ ನವೀನ್ ಅವರು ಕೂಡ ಈ ಒಂದು ಸಿನಿಮಾಕ್ಕೆ ಫಸ್ಟ್ ಟೈಮ್ ಕೈ ಹಾಕಿದ್ದಾರೆ. ಅವ್ರ ಸಿನಿಮಾ 100 ಕಾಲ ಚೆನ್ನಾಗಿ ಓಡ್ಲಿ. ನನ್ನ ತಂಗಿ ವೈದ್ಯಕೀಯ ರಂಗದೊಳಗೆ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ, ಅವ್ರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ಎಲ್ರಿಗೂ ಈ ತಂಡದವರಿಗೆ ನಾನು ಶುಭ ಹಾರೈಸ್ತಿದ್ದೀನಿ. ಕತೆ ಅನ್ನೋದು ಈ ತರ ಒಂದು ಕತೆ ಇದೆಯಾ ಸಿನಿಮಾದಲ್ಲಿ ಅಂತ ನಂಗೆ ಗೊತ್ತಿಲ್ಲ. ನಾಗರಾಜ್ ಶಂಕರ್ ಅವ್ರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಏನು ನಮ್ಮ ದಾವಣಗೆರೆಯ ಸ್ಥಳಗಳನ್ನ ಬಳಸ್ಕೊಂಡು ನಿರ್ಮಾಪಕರು ನನ್ನ ಜೊತೆಗಿದ್ದಾರೆ. ಮರಳಿ ಮನಸ್ಸಾಗಿದೆ ಸಿನಿಮಾದ ನಿರ್ಮಾಪಕರು ದಾವಣಗೆರೆ ಪ್ಲೇಸ್ಗಳನ್ನ ಬಳಸ್ಕೊಂಡು ಇಲ್ಲಿಯ ಒಂದು ಎಮೋಷನಲ್ ಫೀಲಿಂಗ್ಸ್ಗಳನ್ನ ಇಟ್ಕೊಂಡು ಒಂದಷ್ಟು ಸಿನಿಮಾವನ್ನ ಕೈ ಹಾಕಿದ್ದಾರೆ. ಆ ಸಿನಿಮಾ ಇವತ್ತು ತೆರೆ ಕಾಣ್ತಿದ್ದು ತುಂಬಾ ಖುಷಿ ಇದೆ ವಿಚಾರ. ಸೊ ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸಿನಿಮಾದ ಹೇಗೆ ನಿರ್ಮಾಣಿಸಿದ್ರು, ಯಾವ ತರ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಯಾವ ರೀತಿ ಸಿನಿಮಾದ ಪ್ಲಾನ್ಗಳನ್ನು ಮಾಡಿದ್ರಿ, ಸಿದ್ಧತೆ ಯಾವ ರೀತಿ ಮಾಡಿದ್ರಿ? ಡೈರೆಕ್ಟ್ರು ಕತೆ ಹೇಳಿದಲ್ಲೇ ನನಗೆ ಬಹಳ ಇಷ್ಟ ಆಯ್ತು. ಆಮೇಲೆ ಈ ಪಿಕ್ಚರಿಗೆ ಒಂದು ಜೀವ ತುಂಬ್ತಾರೆ. ಈ ಕತೆ ಬಹಳ ಚೆನ್ನಾಗಿದೆ. ಆಮೇಲೆ ಈ ಕತೆ ಒಳಗೆ ಇವರು ಡೈರೆಕ್ಟ್ ಹೇಳೋದು ನೋಡಿ ಡೈರೆಕ್ಟ್ರು ನೋಡ್ಕೊಂಡು ಅವ್ರ ಕತೆದು ಎಲ್ಲ ನೋಡ್ಕೊಂಡು ಕತೆ ಬಹಳ ಚೆನ್ನಾಗಿ ತೆಗಿತಾರೆ. ಇವರೆಲ್ಲ ಇದಕ್ಕೆ ಜೀವ ತುಂಬಿ ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತು. ಅದರಿಂದ ನಾನೆಲ್ಲ ಬಂಡವಾಳ ಹಾಕಿ ಎಲ್ಲ ನಾವು
ನವೀನ್ ಸರ್ ಸೇರ್ಕೊಂಡು ಇಬ್ರು ಪ್ರೊಡ್ಯೂಸರು ಇಬ್ರು ಸೇರ್ಕೊಂಡು ಡೈರೆಕ್ಟರ್ ನಬಿ ನಾವು ಬಂಡವಾಳ ಹಾಕಿದ್ವಿ. ಆಮೇಲೆ ಹೊಸಬ್ರನ್ನೇ ತಗೊಂಡಿದ್ದಾರೆ. ಹೊಸಬ್ರು ಪಿಕ್ಚರ್ ನೋಡಿದಾರೆಲ್ಲ ಇವ್ರು ಯಾರು ಹೊಸಬ್ರು ಅನ್ಸಲ್ಲ, ಆ ತರ ಆಕ್ಟಿಂಗ್ ಮಾಡಿದ್ದಾರೆ, ಆ ತರ ಡೈರೆಕ್ಷನ್ ಮಾಡಿಸಿದ್ದಾರೆ. ನಮಗೆ ನೋಡಿದಾರೆಲ್ಲ ಏನು ರೆಸ್ಪಾನ್ಸ್ ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇತ್ತು. ಎಲ್ಲರೂ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಅದರಿಂದ ಚಿತ್ರ ನಮಗೆ 100 ದಿವಸ ಓಡುತ್ತೆ ಅಂತ ನಮಗೆ ನಂಬಿಕೆ ಇದೆ. ಸರ್ ದಾವಣಗೆರೆ ಪ್ಲೇಸ್ ಗಳನ್ನ ಬಳಸ್ಕೊಂಡು ಮಾಡಿದಾರೆ. ಹಾ ದಾವಣಗೆರೆ ಅದೇ ನಾವು ದಾವಣಗೆರೆ ಮತ್ತೆ ನಮ್ಮ ದಾವಣಗೆರೆ ಲೊಕೇಶನ್ ತೋರಿಸ್ಬೇಕು ಜನಕ್ಕೆ, ಕರ್ನಾಟಕ ಜನಕ್ಕೆ ತೋರಿಸ್ಬೇಕು. ಒಳ್ಳೊಳ್ಳೆ ಪ್ಲೇಸ್ಗಳು ತೋರಿಸಿದ್ದೀವಿ. ಕ್ಲಾಕ್ ಟವರ್, ಆಮೇಲೆ ಪ್ಲೇ ಓವರ್, ಆಮೇಲೆ ನಮ್ಮ ಒಂದು ರೋಡು ರಸ್ತೆ, ಆಮೇಲೆ ಗ್ಲಾಸ್ ಹೌಸು, ಆಮೇಲೆ ಲೇಜರ್ ಶೋ, ಆಮೇಲೆ ಕೆಲವೊಂದು ಹೋಟ್ಲುಗಳು, ಆಮೇಲೆ ಆಂಜನೇಯ ದೇವಸ್ಥಾನ, ಇವೆಲ್ಲ ತೋರಿಸಿದ್ದೀವಿ ದಾವಣಗೆರೆ ಸಂಬಂಧಪಟ್ಟಂತೆ. ಸೊ ಓಕೆ, ಇದು ನಮ್ಮ ನಿರ್ಮಾಪಕರ ಮಾತು, ತೆಲಗಿ ಮಲ್ಲೇಶಣ್ಣ ಅವರ ಮಾತು. ಮತ್ತೊಬ್ರು ನಿರ್ಮಾಪಕರು ನವೀನ್ ಮುದ್ದೇಗೌಡರು, ಅವ್ರೇನ್ ಹೇಳ್ತಾರೆ ಕೇಳೋಣ. ಸರ್ ಹೇಳಿ. ನಮಸ್ಕಾರ. ಏನ್ ಹೇಳೋಣ? ಸಿನಿಮಾದ ಬಗ್ಗೆ ಹೇಳಿ. ಇಲ್ಲ, ಸಿನಿಮಾದ ಬಗ್ಗೆ ನಾನು ಹೇಳೋದು ಬೇಡ, ಜನಗಳು ಹೇಳ್ತಾ ಇದಾರೆ ಈಗ. ಸೊ ತುಂಬಾ ಖುಷಿ ಇದೆ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿದೀವಿ ಅಂತ ಹೇಳಿ ಹೆಮ್ಮೆ ಇದೆ. ಸೊ ಜನ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ದಯಮಾಡಿ ಇನ್ನೂ ಏನೀಗ ನೋಡಿದಾರಲ್ಲ ಎಲ್ಲರೂ ಇನ್ನೊಂದು 10 ಜನಕ್ಕೆ ಹೇಳ್ತಾ ಹೋಗಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ ಒಂದು ಹೊಸ ಏನು ಇಲ್ಲಿ ಕಲಾವಿದರು ಆಕ್ಟ್ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ಗೆ ಅವರಿಗೊಂದು ಯಶಸ್ಸು ಸಿಗ್ಲಿ ಅಂತ ನಾನು ಈ ಮೂಲಕ, ಮೀಡಿಯಾ ಮೂಲಕ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ. ಸರ್ ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಸರ್ ಹೇಳಿ. ಸಿನಿಮಾ ನೈಸ್ ಸರ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಫಿಲಮು. ಬಟ್ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೋಡಿದ್ರು ಬೇಜಾರಾಗಲ್ಲ, ಬೋರ್ ಹೊಡಿಯಲ್ಲ, ಎಂಟರ್ಟೈನ್ಮೆಂಟ್ ಆಗಿದೆ. ಬಟ್ ಒಬ್ರು ಹಸ್ಬೆಂಡ್ ಆಗಿ ಒಬ್ರು ಲವರ್ ಆಗಿ ಎಷ್ಟು ಕೇರ್ ಮಾಡ್ಬೇಕೋ ಅಷ್ಟೇ ಕೇರ್ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್ ಸಿನಿಮಾ, ಬಹಳ ಚೆನ್ನಾಗಿದೆ. 100 ಡೇಸ್ ಚೆನ್ನಾಗಿದೆ ಸರ್. ಸರ್ ಹೇಳಿ. ಭಾಳ ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದ್ದಾರೆ ಅವ್ರದ್ದು. ತೆಲಗಿ ಮಂಜಣ್ಣರ ಆಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ. ಎಂಡಿಂಗ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಹೇಗಿದೆ? ಚೆನ್ನಾಗಿದೆ, ಹೊಸ ತರವಾಗಿದೆ. ಸಿನಿಮಾ ಹೇಗಿದೆ? ಬನ್ನಿ. ಸಿನಿಮಾ ಹೇಗಿದೆ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಸ್ಟೋರಿ. ಸಿನಿಮಾ ಹೇಗಿದೆ? ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಸರ್. ಡಿಫ್ರೆಂಟ್ ಸ್ಟೋರಿ. ಈಗೂ ಉಂಟಾ ಅಂತ. ಹಾ, ಚೆನ್ನಾಗಿದೆ ಸರ್. ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ತುಂಬಾ ಚೆನ್ನಾಗಿದೆ. ಹೊಸ ಲವ್ ಸ್ಟೋರಿ ಇದು ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿಗಳು ಸಿನಿಮಾ ತುಂಬಾ ಚೆನ್ನಾಗಿದೆ. ಹಾಡುಗಳೆಲ್ಲ ಚೆನ್ನಾಗಿದ್ದಾವೆ. ಸ್ಟೋರಿ ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಮಸ್ತ್ ಐತಣ್ಣ ಸಿನಿಮಾ. ಸರ್ ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಫಿಲ್ಮ್ ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ ಫಿಲ್ಮ್. ಚೆನ್ನಾಗಿದೆ. ಈ ರೀತಿ ಫಿಲಮ್ ನೋಡಿ ಬಹಳ ದಿನ ಆಗಿತ್ತು. ಒಂದು ಒಳ್ಳೆ ಫೀಲ್ ಸಿಕ್ತು ನನಗೆ. ನನ್ನ ಹಳೆ ಪ್ರೀತಿ ಮತ್ತೆ ನೆನಪಾಯ್ತು. ಹಳೆ ಪ್ರೀತಿ ನೆನಪಾಯ್ತು. ಮರಳಿ ಮನಸ್ಸ ಹೊರಡುತ್ತಿಲ್ಲ. ಬಟ್ ಆದ್ರೆ ಆ ಅಪರ್ಚುನಿಟೀಸ್ ಇಲ್ಲ. ಚೆನ್ನಾಗಿತ್ತು ಸರ್. ಮೂವಿ ತುಂಬಾ ಚೆನ್ನಾಗಿದೆ ಸರ್. ಅಲ್ಟಿ ಇದೆ. ಪರಿಪೂರ್ಣ ಚಿತ್ರ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಅಂತ ಚಿತ್ರ. ತುಂಬಾ ಚೆನ್ನಾಗಿದೆ. ಸೂಪರ್. ಚೆನ್ನಾಗಿ ಮಾಡಿದ್ದೀರಾ. ತುಂಬಾ ಚೆನ್ನಾಗಿತ್ತು ಫಿಲ್ಮು. ನೋಡ್ಬೋದು. ಹೌದು. ಮೂವಿ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಒಂಥರ ತುಂಬಾ ಚೆನ್ನಾಗಿದೆ. ಒಂಥರ ತುಂಬಾ ಚೆನ್ನಾಗಿದೆ ಮೂವಿ. ಹೇಳಿ. ನನಗೆ 85 ವರ್ಷ. ನಾನು ಜೂನ್ದಾಗೆ ಇದು ನೋಡಿಲ್ಲ. ಬಹಳ ಚೆನ್ನಾಗಿದೆ. ಬಹಳ ಅದ್ಭುತ ಇದೆ. ಎಲ್ಲರೂ ನೋಡ್ಬೋದು. ನೋಡೋ ವಿಷಯ. ಸರ್ ಸಿನಿಮಾ ಹೇಗಿದೆ? ಮೂವಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿ, ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಇದು ನೋಡ್ಬೇಕಾಗಿರೋ ಸಿನಿಮಾನೇ. ಚೆನ್ನಾಗಿದೆ. ಪ್ರೀತಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಲಾಸ್ಟಿಗೆ ಆ ಹೀರೋ ಉಳಿಸ್ಕೊಂಡಿದ್ದಾನೆ ಆ ಪ್ರೀತಿನ. ಯಾರ್ಯಾರು ಮೂವಿ ಮಿಸ್ ಮಾಡ್ಕೊಂಡಿದಾರ ನಿಜವಾಗ್ಲೂ ಬಂದ್ ಮೂವಿ ನೋಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ.
ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಮಾರ್ಕೆಟ್ ಅಂದ್ರೆ ಸೋಷಿಯಲ್ ಅಲ್ಲಿ ಹೆಂಗ್ ಯಾವ ತರ ಇದಾರೆ ಜನಗಳು ಮತ್ತೆ ಲವರ್ಸ್ ಮನಸ್ಥಿತಿಗಳು ಯಾವ ತರ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಒಂಥರ ಸೂಕ್ಷ್ಮವಾಗಿ ಅರ್ಥ ಮಾಡಿಸಿದ್ರೆ ಮೂವಿಲಿ ಬಂದ್ ನೋಡಿ. ಜೀವನ ಚೆನ್ನಾಗಿದೆ, ಲವ್ ಸ್ಟೋರಿನೂ ಇದೆ, ಚೆನ್ನಾಗಿತ್ತು, ಸೂಪರ್. ಸಿನಿಮಾ ಭಾಳ ಚೆನ್ನಾಗಿತ್ತು, ಫ್ಯಾಮಿಲಿ ಸಮೇತ ನೋಡ್ಬೋದು. ಒಳ್ಳೆ ಸೆಂಟಿಮೆಂಟ್ ಪಿಕ್ಚರ್. ಈಗಿನ ಟ್ರೆಂಡಿಗೆ ಸಿನಿಮಾ ಭಾಳ ಚೆನ್ನಾಗಿತ್ತು. ಸರ್ ಹೇಗಿದೆ ಸಿನಿಮಾ? ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಹೊಸ ಸಂದೇಶ, ಮುಂದಿನ ಪೀಳಿಗೆಗಳು ನೋಡ್ತಕ್ಕಂಥದ್ದು, ಎಲ್ಲರೂ ಸಂಸಾರ ಸಮೇತ ನೋಡ್ಬೋದು ಅಂತ ಅರ್ಥ ಮಾಡ್ಕೊಂಡು ಬೇಕಾಯ್ತು ಪಿಕ್ಚರ್. ಅರ್ಥ ಮಾಡ್ಕೋಬೇಕು, ಈಗ ನೋಡಿದ್ರೆ ಎಲ್ಲ ಅರ್ಥ ಮಾಡ್ಕೊಂಡು ಮುಂದೆ ನಡೆಯಬೇಕು. ಚೆನ್ನಾಗಿ ಬಂದಿದೆ. ಯಾರು ಫೀಲಿಂಗ್ಸ್ ಬೆಲೆ ಕೊಡ್ತಾರಲ್ಲ ಅವರು ಬಂದು ನೋಡೋಂತ ಸಿನಿಮಾ, ಎಲ್ಲ ಫ್ಯಾಮಿಲಿ ಅವರು ಬಂದು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಇದೆ, ಹೊಸ ಸಂದೇಶನ ಈಗಿನ ಯುವ ಪೀಳಿಗೆಗೆ ಕೊಟ್ಟಂಗೆ ಅಂತ ಅನಿಸ್ತತಿ. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಬಂದು ನೋಡ್ಬೋದು, ಚೆನ್ನಾಗಿದೆ ಫಿಲಮ್. ಮರಳಿ ಮನಸ್ಸಾಗಿದೆ ಅಂದ್ರೆ ನಿಜವಾಗ್ಲೂ ಮರಳಿ ಮನಸ್ಸಾಯ್ತು ಅನ್ನೋ ಒಂದು ಸಿನಿಮಾವನ್ನ ದಾವಣಗೆರೆಯ ನಿರ್ಮಾಪಕರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಸಿನಿಮಾದ ಒಂದು ಕಥೆ ಆಗಿರ್ಬೋದು, ಒಂದು ಸಂಭಾಷಣೆ ಆಗಿರ್ಬೋದು, ಆ ಕಥೆಯ ಹಾಡುಗಳಾಗಿರ್ಬೋದು, ಹೀಗೆ ಸಾಕಷ್ಟು ವಿವಿಧ ಶೈಲಿಯಲ್ಲಿ ಹಾಡುಗಳು ರೂಪಕವಾಗಿ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಅಭಿಮಾನಿಗಳು ಉತ್ಸುಕತೆಯಿಂದ ಸಿನಿಮಾವನ್ನ ನೋಡಿದ್ರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ದಾವಣಗೆರೆ ಜನತೆಗಳು ಸಖತ್ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ರಲ್ಲೂ ಏನು ದಾವಣಗೆರೆ ಇರ್ತಕ್ಕಂಥ ಏನು ಜನರು ಸಿನಿಮಾವನ್ನ ಬಂದು ನೋಡ್ಬೋದು ಅಂತ ಒಂದು ಗ್ಲಾಸ್ ಹೌಸ್ ನಲ್ಲಿ ಇಲ್ಲಿ ಲೋಕಲ್ ಸ್ಥಳಗಳನ್ನ ಬಳಸ್ಕೊಂಡು ಸಿನಿಮಾವನ್ನ ಚಿತ್ರೀಕರಿಸಿದ್ದಾರೆ ಅಂತ ಹೇಳ್ಬೋದು. ಆ ಚಿತ್ರಗಳು ಸಂಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಅಭಿಮಾನಿಗಳು ಉತ್ಸುಕತೆಯಿಂದ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇಂಥ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.